ಎಲ್ರಿಗೂ ನಮಸ್ಕಾರ. ಇಂದ್ರಾಣಿ ವ್ಲಾಗ್ಗೆ ಸ್ವಾಗತ. ನೀವು ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಿಮ್ಮ ಸಪೋರ್ಟ್ ನನಗೆ ತುಂಬಾ ಮುಖ್ಯ. ಇವತ್ತು ಕಬ್ಬಾಳಮ್ಮನ ದೇವಸ್ಥಾನಕ್ಕೆ ಹೋಗಿದ್ದೆ ಮತ್ತು ಬೆಳಗ್ಗೆ ತಿಂಡಿಗೆ ಇಡ್ಲಿ ಮತ್ತು ಚಟ್ನಿ ಮಾಡಿಕೊಂಡಿದ್ದೆ. ಇವತ್ತು ಮನೇಲಿ ಕೆಲಸ ಇರೋದ್ರಿಂದ ಮತ್ತು ದೇವಸ್ಥಾನಕ್ಕೆ ಹೋಗಬೇಕಲ್ವ, ಅದಕ್ಕೆ ಇಡ್ಲಿ ಚಟ್ನಿ ಮಾಡಿಟ್ಟಿದ್ದೀನಿ. ಈ ಕಡೆ ನಾನು ದೀಪಕ್ಕೆ ಎಣ್ಣೆ ಖಾಲಿ ಆಗಿತ್ತು. ನಾನು ಅರ್ಧ ಲೀಟ್ರ್ ಬಾಟ್ಲಲ್ಲಿ ಒಂದು ಕಡೆ ಇಟ್ಕೊಂಡಿರ್ತೀನಿ ಮತ್ತು ಚಿಕ್ಕ ಬಾಟ್ಲಲ್ಲಿ ಹಾಕಿಟ್ಕೊಂಡಿರ್ತೀನಿ. ಈ ಬಾಟ್ಲು ತುಂಬಾ ಚೆನ್ನಾಗಿದೆ. ಮತ್ತು ಇದು ಈಗ ಹೊಲಿಯೋ ಮಿಷಿನ್ಗಳಿಗೆ, ಟೈಲರಿಂಗ್ ಮಿಷಿನ್ಗಳಿಗೆ ಎಣ್ಣೆ ಹಾಕ್ತಾರಲ್ಲ, ಆಯಿಲ್ ಬಾಟಲ್ ಅದು. ನಾನು ಅದರಲ್ಲಿ ಅದು ಎಷ್ಟು ಹಿಡಿಯುತ್ತೋ ಅಷ್ಟು ಹಾಕಿಟ್ಕೊಂಡಿರ್ತೀನಿ. ಇದರಲ್ಲಿ ಹಾಕಿಟ್ಕೊಂಡ್ರೆ ತುಂಬ ಈಸಿ ದೀಪಕ್ಕೆ ಎಣ್ಣೆ ಹಾಕೋದು. ದೊಡ್ಡ ಬಾಟ್ಲಲ್ಲಾದರೆ ಚೆಲ್ತಿರುತ್ತೆ, ಇದರಲ್ಲಾದರೆ ಚೆಲ್ಲೋದಿಲ್ಲ. ಮಕ್ಕಳು ಸಹ ದೀಪಕ್ಕೆ ಎಣ್ಣೆ ಹಾಕ್ಬೋದು. ಮಕ್ಕಳಿಗೆ ದೀಪ ಹಚ್ಚೋಕೆ ಹೇಳಿದ್ರೆ ಚೆಲ್ತಾರೆ ಅನ್ನೋ ಟೆನ್ಷನ್ ಇರೋದಿಲ್ಲ. ಮತ್ತು ನಾನು ಪೂಜೆಗೆ ಈ ಥರ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಇನ್ನೂ ದೀಪ ಹಚ್ಚಿಲ್ಲ. ಹೂವು ಎಲ್ಲ ಹಾಕಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇವತ್ತು ಆಷಾಢ ಶುಕ್ರವಾರ ಆಗಿರೋದ್ರಿಂದ ನಾನು ಮನೇಲಿ ಉಪ್ಪಿನ ದೀಪ ಹಚ್ತಾ ಇದ್ದೀನಿ. ಫಸ್ಟ್ನೇ ವಾರದಿಂದ ಹಚ್ತಾ ಇದ್ದೀನಿ. ಈಗ ದೀಪಕ್ಕೆ ಅರಿಶಿನ ಕುಂಕುಮ ಎಲ್ಲ ಹಚ್ಚಿ ಇಟ್ಕೊಂಡು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಒಂದು ಪ್ಲೇಟಲ್ಲಿ ಅರಿಶಿನ ಮತ್ತು ಕುಂಕುಮ ಹಾಕ್ಕೊಂಡು ಒಂದು ದೀಪ ಇಟ್ಕೊಳ್ಬೇಕು. ಅದಕ್ಕೆ ಉಪ್ಪು ಹಾಕ್ಕೊಳ್ಬೇಕು, ಕಲ್ಲುಪ್ಪು. ಮತ್ತು ಕಲ್ಲುಪ್ಪು ಅಡುಗೆಗೆಲ್ಲ ಬಳಸಿರಬಾರ್ದು, ಹೊಸ್ದಾಗಿ ತಂದು ಇಟ್ಕೊಂಡಿರಬೇಕು. ಇದಕ್ಕೆ ಸಪ್ರೇಟ್ ಇಟ್ಕೊಂಡಿರಬೇಕು. ಈಗ ಅದಕ್ಕೆ ಎಷ್ಟು ಹಿಡಿತೋ ಅಷ್ಟು ಕಲ್ಲುಪ್ಪು ಹಾಕ್ಕೊಂಡು ಇನ್ನೊಂದು ದೀಪ ಇಟ್ಕೊಳ್ತಾ ಇದ್ದೀನಿ. ಆ ದೀಪಕ್ಕೆ ಬತ್ತಿ ಹಾಕ್ಕೊಂಡು ಎಣ್ಣೆ ನೋಡಿ, ಈ ಬಾಟ್ಲಲ್ಲಿ ಒಂದು ಚೂರು ಸಹ ಚೆಲ್ಲೋದಿಲ್ಲ. ಬೇರೆ ಬಾಟ್ಲಲ್ಲಾದರೆ ಸುತ್ತ ಚೆಲ್ಲುತ್ತೆ, ಬಟ್ ಇದರಲ್ಲಿ ಎಷ್ಟು ನೀಟಾಗಿ ಹಾಕ್ಕೊಳ್ಬೋದು. ಇಷ್ಟು ದೀಪಕ್ಕೆಲ್ಲ ಪೂಜೆ ಎಲ್ಲ ರೆಡಿ ಆಗಿದೆ. ಮತ್ತು ಈಗ ಪೂಜೆ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಇಷ್ಟಾಗಿದೆ ಇವತ್ತಿನ ಪೂಜೆ. ಇಷ್ಟು ಸಿಂಪಲ್ಲಾಗಿ ಮಾಡ್ಕೊಂಡಿದ್ದೀನಿ. ಮತ್ತು ನಾನು ಈಗ ಕಬ್ಬಾಳಮ್ಮನ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ. ಅಲ್ಲಂದು ಕಬ್ಬಾಳಮ್ಮನಿಗೆ ತುಂಬ ಚೆನ್ನಾಗಿ ಅಲಂಕಾರ ಮಾಡಿರ್ತಾರೆ. ನೋಡ್ತಾ ಇದ್ದರೆ ಬರೋ ಮನಸ್ಸೇ ಆಗಲ್ಲ. ಮತ್ತು ಅಲ್ಲಿ ಇವತ್ತು ಶುಕ್ರವಾರ ಆಗಿರೋದ್ರಿಂದ ಬೆಲ್ಲದ ದೀಪ ಮತ್ತು ನಿಂಬೆಹಣ್ಣಿನ ಆರತಿ ಎಲ್ಲ ಮಾಡ್ತಾಯಿದ್ರು. ಮತ್ತು ನಾವು ಅದನ್ನು ನಿಂಬೆಹಣ್ಣಿನ ದೀಪ ಮತ್ತು ಬೆಲ್ಲದ ಆರತಿ ತೊಗೊಂಡು ಹೋದರೆ ಅವರೇ ಒಳಗಡೆ ಬೆಳಗ್ಗೆ ಕೊಡ್ತಾರೆ. ಬೇರೆ ದೇವಸ್ಥಾನದಲ್ಲಿ ನಾವು ಹೊರಗಡೆ ಬೆಳಗ್ಕೋಬೇಕಾಗುತ್ತೆ, ಬಟ್ ಅಲ್ಲಿ ಅವರೇ ಬೆಳಗ್ಗೆ ಕೊಡ್ತಾಯಿದ್ರು. ಅಮ್ಮನ ನೋಡಿ ಎಷ್ಟು ಚೆನ್ನಾಗಿ ಕೂತಿದ್ದಾಳೆ, ಎದ್ದು ಬರ್ತಿದ್ದಾಳೇನೋ ಅನ್ನೋ ಥರ ಯಾವಾಗಲೂ ಇಷ್ಟು ಅಲಂಕಾರ ಮಾಡಿರ್ತಾರೆ. ತುಂಬ ಚೆನ್ನಾಗಿ ಅಲಂಕಾರ ಮಾಡಿರ್ತಾರೆ. ಅಮ್ಮನ ನೋಡೋದೇ ಒಂದು ಖುಷಿ. ಅಮ್ಮ ಎಲ್ರಿಗೂ ಒಳ್ಳೇದು ಮಾಡಲಿ. ಮತ್ತು ಅಲ್ಲೇ ಪಕ್ಕದಲ್ಲಿ ಕೃಷ್ಣನ ದೇವಸ್ಥಾನಕ್ಕೆ ಹೋಗಿದ್ದೆ. ಅಲ್ಲೂ ಅಷ್ಟೇ ಇವತ್ತು ವೀಳ್ಯದೆಲೆ ಅಲಂಕಾರ ಮಾಡಿದರು, ತುಂಬ ಚೆನ್ನಾಗಿತ್ತು. ಎಲ್ಲರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು.